ಶಿವಕುಮಾರ ಮಹಾಸ್ವಾಮಿಗಳಿಗೆ ಸ್ಮರಿಸುತ್ತಾ ಶ್ರೀಮಠದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಗೌರವವನ್ನು ಸಮರ್ಪಿಸುತ್ತಾ ಈ ದಿನ ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ಉಪವಾಸ ಬಿಡುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಸವಣ್ಣನವರು ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಭಾವದಯ್ಯ ಅಂತ. ತಾವೆಲ್ಲರೂ ಕೂಡ ಈಗ ಪ್ರಾರ್ಥನೆ ಮಾಡ್ತಿದ್ದೀವಿ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಕಾಣಬೇಡ. ತುಂಬಾ ಇಷ್ಟ ಆಯಿತು. ಇಸ್ಲಾಂ ಕೂಡ ಅದನ್ನೇ ಕಲಿಸ್ಕೊಟ್ಟಿದೆ. 1400 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರರಿಗೆ ಸರ್ವಶ್ರೇಷ್ಠನಾದ ಅಲ್ಲಾಹನು ದೈವವಾಣಿಯನ್ನ ಇಳಿಸಿದ್ದಾನೆ. ಆ ಕಾಲದಲ್ಲಿ ಮಕ್ಕಳಲ್ಲಿ ಸುಲಿಗೆ, ದರೋಡೆ, ಹೆಣ್ಣು ಮಕ್ಕಳು ಹುಟ್ಟಿದರೆ ಜೀವಂತವಾಗಿ ಅವರನ್ನ ಹೂಂಬಿಟ್ಟಿದರು. ವಿದ್ಯೆ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಯಾವ ರೀತಿಯ ನ್ಯಾಯ ಕೂಡ ಇರಲಿಲ್ಲ. ಅದನ್ನೆಲ್ಲ ಈ ಜಗತ್ತಿನಲ್ಲಿ ಪ್ರಳಯ ಬರುವವರೆಗೂ ಕೂಡ ಒಂದು ನಿಯಮವನ್ನ ಕಲಿಸಿಕೊಟ್ಟ ದೇವನು ಪೈಗಂಬರರ ಮೂಲಕ ನಮಗೆಲ್ಲರಿಗೂ ಕೂಡ ಮಾನವೀಯತೆಯ ಪಾಠವನ್ನು ಕಲಿಸಿದ್ದಾನೆ. ಅದೆಲ್ಲವೂ ಕಡೆ ಮನುಷ್ಯರಾದ ನಾವು ಮತ್ತಿತರ ಅನಿಸ್ತದೆ. ಅನಿಷ್ಟತೆಯ ಈ ಕಾಲದಲ್ಲಿಯೂ ಕೂಡ ಶ್ರೀಮಠ ಕುವೆಂಪು ಅವರು ಹೇಳಿದಂಗೆ ಸರ್ವಜನರ ಶಾಂತಿಯ ತೋಟ. ಅನೇಕ ಮುಸಲ್ಮಾನರು ಕೂಡ ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಮಠದಲ್ಲಿ. ನಾನು ಕೂಡ ಸಿದ್ಧಗಂಗಾ ಕಾಲೇಜಿನಲ್ಲಿ ಓದ್ಕೊಂಡಿದ್ದೇನೆ. ನನ್ನನ್ನು ಕೂಡ ನನ್ನ ಈ ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಿದ್ಧಗಂಗಾ ಕಾಲೇಜಿನ ಎಲ್ಲ ಅಧ್ಯಾಪಕರ ಗುಣಗಳು ನನ್ನಲ್ಲೂ ಕೂಡ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ. ಸ್ವಾಮೀಜಿಗಳು ಬರೀ ಒಂದು ಸಮುದಾಯಕ್ಕೆ ಅಲ್ಲ, ನಮ್ಮ ಮುಸಲ್ಮಾನರಿಗೂ ಕೂಡ ಸ್ವಾಮಿಗಳೇ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಸ್ವಾಮೀಜಿಗಳು ದೈವಿಕರಾದಾಗ ಈ ನಗರದಲ್ಲಿ ಅನೇಕ ಮುಸಲ್ಮಾನರು ಎಲ್ಲ ಕಡೆಗಳಲ್ಲೂ ಕೂಡ ಅನ್ನದಾಸವನ್ನು ಮಾಡಿದ್ರು. ಏಕೆಂದರೆ ಮಹಾಸ್ವಾಮಿಗಳು ಕಳಿಸಿಕೊಟ್ಟಂತಹ ಪಾಠವೂ ಕೂಡ ಅವರು ತ್ರಿವಿಧ ದಾಸವನ್ನು ಕೊಟ್ಟು ಲಕ್ಷಾಂತರ ಜನರ ಬಾಳಿಗೆ ಬೆಳಕನ್ನು ಸೇರಿದಂತಹ ಸ್ವಾಮೀಜಿಗಳು. ಅವರ ಹಾದಿಯಲ್ಲಿ ನಾವು ಕೂಡ ನಡೀಬೇಕಾಗಿದೆ. ಈ ದೇಶದ ಏಕತೆಯನ್ನು ನಾವು ಸಾಗಬೇಕಾದ್ರೆ ಸ್ವಾಮೀಜಿಗಳ ಗುಣಗಳನ್ನು ಕೂಡ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಇಸ್ಲಾಂ ಕೂಡ ಅದನ್ನೇ ಕಲಿಸಿಕೊಂಡಿದೆ. ಇಸ್ಲಾಂ ಎಂದರೆ ಶಾಂತಿ, ಮುಸಲ್ಮಾನ ಎಂದರೆ ಶರಣ. ಯಾವ ದೇವರ ಮುಂದೆ ಶರಣಾಗ್ತಾನೆ ಅವನು ಮುಸಲ್ಮಾನ. ಆದರೆ ನಾವೆಲ್ಲರೂ ಕೂಡ ಅವರ ಅರ್ಥವನ್ನ ತಪ್ಪಾಗಿ ಕೆಲವೊಂದು ಕಡೆ ಬಿಂಬಿಸುವಂತ ಕೆಲವೊಂದು ದುಷ್ಟಶಕ್ತಿಗಳ ಮಧ್ಯದಲ್ಲಿ ಜೀವನ ನಡೆಸ್ತಾ ಇಲ್ಲ ಅನಿಸ್ತದೆ. ನಮ್ಮಲ್ಲಿ ಕೆಲವು ದುಷ್ಟ ಜನರು ಕೂಡ ಇರ್ಬೋದು, ಒಳ್ಳೆಯ ಜನರು ಕೂಡ ಇದ್ದಾರೆ. ನಾವು ನೀವು ಎಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳು. ನಮ್ಮಲ್ಲಿ ಯಾವುದೇ ಭೇದ ಭಾವ ಬೇಡ. ಯಾವ ರೀತಿ ತಾಯಿಯ ಪ್ರೀತಿ ವಾತ್ಸಲ್ಯ ಎಲ್ಲ ಮಕ್ಕಳಿಗೆ ಒಂದೇ ಆಗಿರುತ್ತದೆ. ತಾಯಿಯ ಪ್ರೀತಿಗೆ ವಾತ್ಸಲ್ಯಕ್ಕೆ ಯಾವುದೇ ಜಾತಿ ಇಲ್ಲ. ಸೂರ್ಯಚಂದ್ರನಿಗೆ ಯಾವುದೇ ಜಾತಿ ಇಲ್ಲ. ಮಳೆಗೆ, ನೀರಿಗೆ, ಈ ಭೂಮಿಗೆ ಯಾವ ಜಾತಿ ಇದೆಯಾ? ದೇವರು ಎಲ್ಲರಿಗೂ ಕೂಡ ಸೃಷ್ಟಿಸಿದ್ದಾನೆ. ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ ಅನ್ನ ಆಹಾರಗಳನ್ನು ಕೊಡ್ತಾ ಇದ್ದಾನೆ, ಗಾಳಿ ಕೊಡ್ತಾ ಇದ್ದಾನೆ, ನೀರು ಕೊಡ್ತಾ ಇದ್ದಾನೆ. ಹಾಗೆ ಎಲ್ಲೋ ನಾವು ಆ ಶೈತಾನಿನ ಪರ್ಯಕ್ಕೆ ಒಳಗಾಗಿ ಎಲ್ಲೋ ನಮ್ಮ ಮನಸ್ಸಿನಲ್ಲಿ ಕೊಳಕನ್ನು ನಾವು ಸಾಕ್ತಾ ಇಲ್ಲ ಅನ್ನಿಸ್ತಾ ಇದೆ. ಆದ್ರಿಂದ ಸ್ವಾಮೀಜಿಗಳ ಏನು ಔದಾರ್ಯತೆ ಇದೆ, ಎಲ್ಲರೂ ಮಾನವರು ಮಾನವೀಯತೆಯಾಗಿ ನಾವು ಜೀವನ ನಡೆಸಬೇಕು ಅನ್ನೋದು, ಅದನ್ನ ನಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೇವೆ. ನನಗೂ ತುಂಬಾ ಖುಷಿ ಅನ್ನಿಸ್ತಾ ಇದೆ. ತಮ್ಮೆಲ್ಲರ ಮುಂದೆ ಏನು ಸಾಗರವಾದಿಯಲ್ಲಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಜೀವನವನ್ನು ಒಪ್ಪಿಸಿಕೊಳ್ಳಲು